ಸರ್ ನಮಸ್ತೆ. ನಮಸ್ತೆ. ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ರಿ. ನಮ್ಮ ಹೆಸರು ಪಂಡಿತಾರಾಧ್ಯ ಅಂತ, ರಸ್ತೆ ಮಾಚಿಕೆರೆ, ಜಗಳೂರು ತಾಲೂಕು, ದಾವಣಗೆರೆ ಡಿಸ್ಟಿಕ್ಕು. ಸರ್ ನಿಮ್ಮದು ಏನು ಬೆಳೆ ಸರ್ ಇದು? ನಾವು ಅಡಿಕೆ ಗಿಡದಾಗ ಬೆಂಡೆ ಗಿಡ ಹಾಕಿದ್ದೀವಿ ನೋಡಿರಿ. ಇಂಟರ್ ಕ್ರಾಪ್ ಬೆಂಡೆ ಹಾಕಿದ್ದೀರಾ? ಹಾಕಿದ್ದೀವಿ. ಎಷ್ಟು ತಿಂಗಳಾಯ್ತು ಸರ್? ಈಗ ಹಾಕಿ 2 ತಿಂಗಳ ಮೇಲೆ 10 ದಿನ ಆಗೈತೆ ರೀ. ಹಾಂ ಸರ್, ಇದು ಹೆಂಗೆ ಸರ್ ಬೆಳೆ ರೈತರಿಗೆ ಅನುಕೂಲ ಆಗುತ್ತಾ? ಇದು ಅನುಕೂಲ, ಸ್ವಲ್ಪ ಹಾಕಿದ್ರೆ ಅಂತ ಅನುಕೂಲ ಏನಿಲ್ಲ. ಹಾಕಿದ ಮೇಲೆ ಒಂದು ಅರ್ಧ ಎಕರೆ ಮೇಲೆ ಹಾಕಿದ್ರೆ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ ರೈತರಿಗೂ. ಹಾಂ ಸರ್, ನೀವು ಎಷ್ಟು ಎಕರೆ ಹಾಕಿದ್ದೀರಾ ಸರ್? ನಾವು 1 ಎಕರೆ ಹಾಕಿದ್ದೀವಿ. ಈಗ 1 ಎಕರೆ. 1 ಎಕರೆಗೆ 3/4 kg ಬೀಜ ಹೋಗಿದೆ. ಹಾಂ ಸರ್, ಯಾವ್ದು ಸರ್ ನಿಮ್ಮದು ಬೀಜ ತಳಿ ಹಾಕಿರೋದು? RR ಅಂತ. RR. ಎಷ್ಟು ಕೆ ಜಿ ಹೋಯ್ತು ಸರ್ ಇದಕ್ಕೆ? ಇದಕ್ಕೆ 3/4 kg ಹೋಗೈತೆ ನೋಡಿರಿ. 3/4 ಕೆ ಜಿ. ಖರ್ಚು ಕಮ್ಮಿನಾ ಸರ್ ಅದು? ಖರ್ಚು ನಾವು ಹೆಂಗೆ ಮಾಡ್ತೀವಿ ಹಂಗೆ. ಖರ್ಚು ಜಾಸ್ತಿ ಮಾಡಿದಷ್ಟು ಈಲ್ಡ್ ಚೆನ್ನಾಗಿ ಬರುತ್ತೆ, ಕಮ್ಮಿ ಖರ್ಚು ಮಾಡಿದ್ರೆ ಕಮ್ಮಿ ಈಲ್ಡ್ ಬರುತ್ತೆ. ಹಾಂ ಸರ್. ನಾವು ಖರ್ಚು ಜಾಸ್ತಿ ಮಾಡಿದ್ದೀವಿ, ಹಾಂ ಸರ್. ಅದರಿಂದ ಈಲ್ಡ್ ಚೆನ್ನಾಗಿ ಬರ್ತೈತೆ. ಇದಕ್ಕೆ ಏನಪ್ಪ ಅಂದ್ರೆ ನಾವು ಸಾಲಿದ ಸಾಲಿಗೆ 4 ಅಡಿ ಅಂತರ ಇಟ್ಟು ಸಾಲು ಮಾಡಿದ್ದೀವಿ ನಾವು. ಸಾಲಿಂದ ಸಾಲಿಗೆ 4 ಅಡಿ ಅಂತರ? 4 ಅಡಿ ಅಂತರ ಮಾಡಿದ್ದೀವಿ ನಾವು. ಹಾಂ ಸರ್, ಗಿಡದಿಂದ ಗಿಡಕ್ಕೆ ಎಷ್ಟು ಮಾಡಿದ್ದೀರಾ? ಗಿಡದಿಂದ ಗಿಡಕ್ಕೆ 1 ಅಡಿ ಇದೆ ರೀ. 1 ಅಡಿಗೆ ಒಂದೊಂದು ಅಡಿಗೆ ಒಂದು ಬೀಜ ಇಟ್ಟಿದ್ದೀವಿ ನಾವು. ಬೀಜ ಹಾಕಿದ್ದೀರಾ? ನೀರೆಲ್ಲ ಯಾವಾಗ ಸರ್ ಇದು ಭಾಳ ಕೇಳುತ್ತಾ ನೀರು? ನೀರು ಇರಲೇಬೇಕು ರೀ, ತೇವಾಂಶ ಯಾವಾಗಲೂ ಇದ್ದೇ ಇರಬೇಕು. ತೇವಾಂಶ ಎಷ್ಟು ದಿವಸಕ್ಕೆ ಒಂದ್ಸತಿ ನೀರು ಕಟ್ತೀರಾ ಸರ್? ಏನು ಡ್ರಿಪ್ ಮಾಡಿದ್ದೀರಾ, ನೀರು ಕಟ್ತೀರಾ? ನಾವು ಡ್ರಿಪ್ ಇರಿಗೇಷನ್ ಮಾಡಿಲ್ಲ, ತೂತು ಮಾಡಿ ಪೈಪಲ್ಲಿ ನೀರು ಬಿಡ್ತಾ ಇದ್ದೀವಿ. ಹೋಲ್ ಪೈಪಲ್ಲಿ ಹಂಗೆ? ಪೈಪಲ್ಲಿ. ಹಾಂ. ಇದು ಏನಪ್ಪ ಅಂದರೆ ನಾವು ಎಷ್ಟು ನೀರು ಕಟ್ತೀವೋ ಅಷ್ಟು ಚೆನ್ನಾಗಿ ಬೆಳೆ ಬರ್ತದೆ. ಡ್ರೈ ಮಾಡಿದ್ವಿ ಅಂದರೆ ಹಾಂ ಸರ್, ಗಿಡನೂ ಬೆಳವಣಿಗೆ ಕಮ್ಮಿ ಆಕತ್ತೆ, ಕಾಯಿನೂ ಕುಂಠಿತಕ್ಕದ ಹೈಟ್ ಇದು ಉದ್ದ ಬರಲ್ಲ. ಹಾಂ ಹಾಂ ಸರ್. ಈ ಔಷಧಿ ಎಲ್ಲ? ಔಷಧಿ ನಾವು 15 ದಿನಕ್ಕೊಂದ್ಸರಿ ಸರ್ ಸ್ಪ್ರೇ ಮಾಡ್ತೀವಿ, ಯಾಕಂದರೆ ಇದಕ್ಕೆ ಮುಟ್ರು ಜಾಸ್ತಿ. ಹಾಂ ಹಾಂ ಸರ್. ಪ್ರಮುಖ ರೋಗ ಯಾವ್ದು ಸರ್ ಇದರಲ್ಲಿ? ಇದಕ್ಕೆ ಪ್ರಮುಖ ರೋಗ ಅಂದರೆ ಬೂದಿ ರೋಗ ಅಂತ ಬರುತ್ತೆ ನೋಡ್ರಿ, ಬಿಳಿಯೋದು. ಹಾಂ ಹಾಂ ಸರ್. ಅದನ್ನೇ ಪ್ರಮುಖ ರೋಗ ಅಂದ್ರೆ ಇದಕ್ಕೆ. ಅದಷ್ಟು ಬಿಟ್ಟರು ಮತ್ತೆ ಇನ್ನೊಂದು ಎರಡನೇದು ಅಂದರೆ ಮುಟ್ರು ಜಾಸ್ತಿ. ಅಷ್ಟು ಬಿಟ್ಟರೆ ನೀನು ಇದಕ್ಕೆ ರೋಗ ಜಾಸ್ತಿ ಇಲ್ಲ. ಹಾಂ ಸರ್. ಆದಷ್ಟು ನಾವು 10 ದಿನಕ್ಕೊಂದ್ಸರಿ ಸ್ಪ್ರೇ ಮಾಡ್ಕೊಂತಲೇ ಇರ್ಬೇಕು ಔಷಧಿ. ಅದೇ ಸರ್. ಸರ್ ಇದರಲ್ಲಿ ಈಗ ಎಷ್ಟು ಆದಾಯ ಗಳಿಸಿದ್ದೀರಾ ಸರ್? ಈಗ ಖರ್ಚು ಎಷ್ಟಾಗಿದೆ, ಆದಾಯ ಈಗ ಪ್ರೆಸೆಂಟ್ ಎಷ್ಟು ಬಂದಿದೆ ನಿಮಗೆ? ಆದಾಯ ಈಗ ಒಂದು 60ರಿಂದ 70 ಸಾವಿರ ರೂಪಾಯಿ ಮೇಲೆ ಆಗಿದೆ. ಹಾಂ ಸರ್. ಖರ್ಚು ಎಷ್ಟು ಮಾಡಿದ್ದೀರಾ ಸರ್ ನೀವು? ಖರ್ಚು ಒಂದು 25 ಸಾವಿರ ರೂಪಾಯಿ ಖರ್ಚು ಮಾಡಿದ್ವಿ ನಾವು. ಹೌದಾ ಸರ್? ಹೌದು, 25 ಸಾವಿರ ರೂಪಾಯಿ ಖರ್ಚು ಮಾಡಿದ್ವಿ. ಇನ್ನೂ ಎಷ್ಟು ತಿಂಗಳು ಇರುತ್ತೆ ಸರ್ ಇದು ಬೆಳೆ? ಏನಿಲ್ಲ ಅಂದರೆ ಇನ್ನೂ 1 ತಿಂಗಳು ಮೇಲೆ ಇರುತ್ತಲ್ಲ. ಹಾಂ, ಒಟ್ಟು 3 ತಿಂಗಳಿಗೆ ಕ್ಲೋಸ್ ಆಗುತ್ತೆ ಸರ್? ಕಾಯಿ ಸ್ಟಾರ್ಟ್ ಆಯ್ತು ಅಂದರೆ 2.5 ತಿಂಗಳು ನಾವು ಅರಿಬೋದು. 2 ತಿಂಗಳಂತೂ ಕಂಪಲ್ಸರಿ ಅರಿಲೇಬಹುದು. ಕಾಯಿ ಸ್ಟಾರ್ಟ್ ಆದಮೇಲಿಂದ 2 ತಿಂಗಳು ಅರಿಬೋದು. ಹಾಂ ಸರ್. 1 ತಿಂಗಳ ಮೇಲೆ 8 ದಿನಕ್ಕೆ ಕಾಯಿ ಸ್ಟಾರ್ಟ್ ಆಗುತ್ತೆ. ಹಾಂ ಸರ್. ಸರ್ ಇದು ಎಷ್ಟು ದಿವಸಕ್ಕೆ ಒಂದು ಸತಿ ಹರಿತೀರಾ? ನಾವು ಇದನ್ನು 2 ಹಂತ ಮಾಡ್ಕೊಂಡಿವಿ ರೀ. ಡೈಲಿ ಹರಿತಿದ್ವಿ, ಒಂದಿನ ಬಿಟ್ಟು ಒಂದಿನ ಒಟ್ಟಿಗೆ. ಹೌದಾ? ಇದನ್ನು 2 ಹಂತ ಮಾಡ್ಕೊಂಡಿವಿ. ಅಂದರೆ ಒಂದಿನ ಹರಿದು ತಿರ್ದಿನ ಬಿಟ್ಟು ಅದನ್ನ ಹರಿತೀವಿ. ಹಾಂ ಸರ್. ಇನ್ನೊಂದು ತಿರ್ದು ಬಿಟ್ಟು ಅದನ್ನ ಹರಿತೀವಿ ನಾವು. ಇದರಲ್ಲಿ 2 ಭಾಗ ಮಾಡ್ಕೊಂಡಿವಿ ನಾವು. ಡೈಲಿ ಹರಿತೀವಿ, ಒಂದಿನೂ ಬಿಟ್ಟಿಲ್ಲ ನಾವು. ಓಕೆ ಸರ್. ಇದು ಒಂದು ದಿನಕ್ಕೆ ಎಷ್ಟು ಸಿಗುತ್ತೆ ಸರ್ ನಿಮಗೆ? ಎಷ್ಟು ಕೆ ಜಿ ಸಿಗುತ್ತೆ ನಮಗೆ? ಒಂದು ದಿನಕ್ಕೆ 1 ಕ್ವಿಂಟಲ್, 1 ಕ್ವಿಂಟಲ್ದ 20 kg, 1 ಕ್ವಿಂಟಲ್ದ 10 kg ಸಿಗುತ್ತೆ. ಒಟ್ಟು ಕ್ವಿಂಟಲ್ ಮೇಲೆ ಸಿಗುತ್ತೆ ನಮಗೆ. ಹೌದು ಸರ್. ಈ ಲೋಕಲ್ ಮಾರ್ಕೆಟಿಗೆ ಕೊಡ್ತೀರಾ ಏನು ನೀವು ದಾವಣಗೆರೆ ಎಲ್ಲಾದರೂ? ಇಲ್ಲ, ನಾವಿಲ್ಲೇ ಜಗಳೂರಲ್ಲೇ ಲೋಕಲ್ ಮಾರ್ಕೆಟಿಗೆ ಕೊಡ್ತಾ ಇದ್ದೀವಿ. ಹೆಂಗಿದೆ ಸರ್ ಇವಾಗ ಕೆ ಜಿಗೆ? ಈಗ ಕೆಜಿಗೆ 30 ರೂಪಾಯಿ ಇದೆ ರೀ. ಕೆಜಿಗೆ 30 ರೂಪಾಯಿ? ಕೆಜಿ 30 ರೂಪಾಯಿ ತೊಗೊತಾ ಇದ್ದಾರೆ. ಏನು ಲಾಸ್ ಏನಿಲ್ಲ ಸರ್? ಇಲ್ಲ, ಲಾಸ್ ಏನಾಗಿಲ್ಲ ನಮಗೆ ಸದ್ಯಕ್ಕೇನು ಲಾಸ್ ಏನು ಅನಿಸಲ್ಲ. ಹಾಂ ಸರ್. ನಾವು ಮಾಡಿದ್ದಕ್ಕೇನು ಲಾಸ್ ಏನು ಅನಿಸ್ತಿಲ್ಲ. ಅದು ಒಳ್ಳೆ ಚೆನ್ನಾಗಿ ಈಲ್ಡೂ ಬರ್ತೈತೆ, ಚೆನ್ನಾಗಿ ಇಳುವರಿನೂ ಕೊಡ್ತೈತೆ ನಮಗೆ. ಓಕೆ ಸರ್. ಇವಾಗಿನ ಯುವಕರಿಗೆ ಏನು ಹೇಳ್ತೀರಾ ನೀವು? ಈಗಿನ ಯುವಕರಿಗೆ ಏನು ಹೇಳ್ತಾಯಿದ್ವಿ ಅಂದರೆ, ಬೇರೆ ಕಡೆ ಅಲ್ಲಿ ಇಲ್ಲಿ ಹೋಗಿ ಕೆಲಸ ಮಾಡೋದಕ್ಕಿಂತ ಜಮೀನಲ್ಲೇ ಕೆಲಸ ಮಾಡ್ಕೊಂಡು ನಾವು ನೋಡ್ಕೊಂಡ್ರೆ ನಮಗೆ ಆರೋಗ್ಯನೂ ಚೆನ್ನಾಗಿರುತ್ತೆ, ಆದಾಯನೂ ಚೆನ್ನಾಗಿ ಬರುತ್ತೆ. ಡೈಲಿ ಬೆಳಗ್ಗೆ ಎದ್ದು 6 ಗಂಟೆ ಹೊಲ್ದಾಗ ಬಂದ್ರೆ ನಮಗೆ ಆರೋಗ್ಯನೂ ಒಳ್ಳೆ ಆರೋಗ್ಯನೂ ಇರುತ್ತೆ. ನಮಗೆ ಪ್ರಕೃತಿ ಗಾಳಿ ಇದ್ದೂ ಒಳ್ಳೆ ನಮಗೆ ಇದು ಸಿಗುತ್ತೆ, ಎನರ್ಜಿನೂ ಸಿಗುತ್ತೆ. ಯುವಕರಿಗೆ ಇದು ಮಾಡೋಕ್ಕೊಂದು ಅವಕಾಶ, ಒಳ್ಳೆ ಅವಕಾಶ ನೋಡ್ರಿ ಇವೆಲ್ಲ. ಸಮಸ್ಯೆ ಅಂದರೆ ಸಮಸ್ಯೆ ಇರುತ್ತೆ ರೀ, ಸಮಸ್ಯೆ ಏನೂ ಇರಲ್ಲ ಅಂತ ಹೇಳಲ್ಲ. ರೈತರಿಂದ ಸಮಸ್ಯೆ ಇದು ಬಂದೇ ಬರುತ್ತೆ. ರೈತರ ಸಮಸ್ಯೆ ಈಗ ಕೆಲವೊಂದು ಲಾಸ್ ಆಗುತ್ತೆ, ಕೆಲವೊಂದು ಲಾಭ ಕೊಡುತ್ತೆ. ಅದನ್ನೆಲ್ಲ ನಾವು ಸಹಿಸ್ಕೊಂಡು ಅನುಸರಿಸ್ಕೊಂಡು ಮಾಡ್ಕೊಂಡೋದ್ರೆ ಭೂಮಿ ತಾಯಿ ನಮ್ಮನ್ನೇನು ಬಿಟ್ಕೊಡಲ್ಲ. ಅದೇ ಸರ್. ಈ ಬೆಳೆ ಎಲ್ಲ ಇನ್ನೊಂದು ಬೆಳೆ ಆದರೂ ಸಿಕ್ಕೇ ಸಿಗುತ್ತೆ ಅಂತ ನಾವು ನಂಬಿಕೆ ಇಟ್ಟು ಶ್ರದ್ಧೆಯಿಂದ ಮಾಡಿದರೆ ನಮಗೆ ಅದರಿಂದ ಭಾಳ ಅನುಕೂಲ ಇರುತ್ತೆ. ನಮಗೆ ಒಳ್ಳೆಯ ಲಾಭದಾಯಕನ ಸಿಗುತ್ತೆ. ಆಮೇಲೆ ನಾವು ಇನ್ನು ಬೇರೆ ಕೆಲಸಕ್ಕೆ ಹೋದ್ವಿ ಅಂದರೆ ಅಲ್ಲೇನೇ ಯಾರೇನೋ ಕುಂದಿರಿಸಿ ಸುಮ್ಮನೆ ಯಾರೂ ನಮಗೆ ದುಡ್ಡನ್ನು ಕೊಡಲ್ಲ. ಹೌದೌದು. ಅದೇ ಕೆಲಸ ನಾವು ನಮ್ಮಲ್ಲದಲ್ಲೇ ಮಾಡ್ಕೊಂಡ್ರೆ ನಮಗೆ ಒಳ್ಳೆಯ ಪ್ರತಿಫಲನೂ ಸಿಗುತ್ತೆ, ನಮಗೆ ಆದಾಯನೂ ಸಿಗುತ್ತೆ ಇದರಿಂದ. ಓಕೆ ಸರ್.